ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದಾರೆ ತಾವೆಲ್ಲರೂ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹೊನ್ನಾವರ ಬಂದಿದ್ದೀನಿ. ಟೈಮ್ ಇವಾಗ 7:30 ಸುಮಾರು ಆಗ್ತಾ ಇದೆ. ತಮ್ಮ ಕಾರವಾರ ಹೋಗಿದ್ದ, ಅಮ್ಮ ಹಾಗೂ ತಮ್ಮ ಇಬ್ಬರು ಕೂಡ ಕಾರವಾರ ಹೋಗಿದ್ರು. ಅವರು ಗೌರ್ಮೆಂಟ್ ಬಸ್ಸಿಂದ ಬರ್ತಾ ಇದ್ದಾರೆ. ಸೊ ಹಾಗಾಗಿ ತಮ್ಮನಿಗೆ ಪಿಕಪ್ ಮಾಡಲಿಕ್ಕೋಸ್ಕರ ಅವನ ಗಾಡಿಯನ್ನು ನಾನು ತೊಗೊಂಡು ಬಂದಿದ್ದೀನಿ. ಹಾಗಾಗಿ ಅವನಿಗೆ ವೇಟ್ ಮಾಡ್ತಾ ಇದ್ದೀನಿ. ಪಕ್ಕದಲ್ಲೇ ಮೆಡಿಕಲ್ ಇತ್ತು. ಸೊ ಹಾಗಾಗಿ ಮಗುವಿನ ಮೆಡಿಸನ್ ಏನಿದೆ ಅದನ್ನು ತಗೊಳ್ಳುವ ಅಂತ ವಿಟಾಮಿನ್ ಡಿ ಹಾಗೂ ಬೊನೆಸನ್ನು ಇದು ಡೈಲಿ ಹಾಕಲಿಕ್ಕಿದೆ 6 ಮಂತ್. ಬಂದು ರೀಚ್ ಆಗಿದ್ದೀನಿ. ಬಸ್ ಅವರಿಗೆ ಮಿಸ್ ಆಯಿತು, ಲೋಕಲ್ ಬಸ್. ಸೊ ಹಾಗಾಗಿ ನನಗೆ ಹಾಗೂ ಬೆಂಗಳೂರಿಂದ ನನ್ನ ಕಸಿನ್ ಮಗ ಬಂದಿದ್ದಾನೆ. ನಾವಿಬ್ಬರು ಕೂಡ ನಮಗಿಬ್ಬರಿಗೂ ಕೂಡ ಅವನು ಡ್ರಾಪ್ ಮಾಡ್ದ ತಮ್ಮ. ಹಾಗೆ ಅಮ್ಮನಿಗೆ ಹಾಗೂ ನನ್ನ ಚಿಕ್ಕಮ್ಮನ ಮಗನಿಗೆ ಕರ್ಕೊಂಡು ಬರಲಿಕ್ಕೋಸ್ಕರ ಹೋಗಿದ್ದಾನೆ. ಮತ್ತು ರಿಟರ್ನ್ ಆಗಿ ಬೈಕಿಂದ ಹಾಗೆ ಮತ್ತು ಇವತ್ತಿನ ದಿನ ಏನೇನಾಗುತ್ತೆ ವಿಡಿಯೋ ತೆಗಿಲಿಕ್ಕಾಗಿದ್ದರೆ ವಿಡಿಯೋ ತೆಗಿತೀನಿ, ಇಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ನಾಳೆ ನಾವು ಹೋಗ್ತಾ ಇದ್ದೀವಿ ಅಕ್ಕನ ಮನೆಗೆ. ಹಾಗಾಗಿ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ ನನ್ನ ಕಸಿನ್ ಹಾಗೆ ಅವ್ರ ಮಾಮಿ, ಅವನ ಚಿಕ್ಕಮ್ಮನ ಮಗ. ಹಾಗೆ ಬೆಂಗಳೂರಿಂದ ಬಂದವನು ಹೊರಗಡೆ ಇದ್ದಾನೆ. ವಿಡಿಯೋ ಪಳಿತ್ತು ಮಗೆಲೆ. ಹೈ ಟೈಮ್ ಪಾಸಿಗೋಸ್ಕರ ಗೇಮ್ ಆಟಾಡ್ತಾ ಇದ್ದೀವಿ ನಾವು 4 ಜನ. ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ, ನಾನು ಕೂಡ ಊಟ ಮಾಡ್ತೀನಿ. IPL ಮ್ಯಾಚ್ ನೋಡ್ತಾ ಇದ್ದಾರೆ. RCB ಮ್ಯಾಚ್ ಇವತ್ತು. RCB ಮ್ಯಾಚ್ ಆಗಿದ್ದರೆ ಮಾತ್ರ ಸ್ವಲ್ಪ ನಾನು ಇಂಟ್ರೆಸ್ಟ್ ಆಗಿ ನೋಡೋದು. ಹಾಗೆ ಇವಾಗ ನಾನು ಊಟ ಮಾಡ್ತೀನಿ, ಹಾಗೆ ನಿದ್ದೆ ಮಾಡೋದು. ಬೆಳಗ್ಗೆ ಎದ್ದು ಅಕ್ಕನ ಮನೆಗೆ ಹೋಗಬೇಕು. ಗುಡ್ ನೈಟ್ ಗೈಸ್, ನಾಳೆ ನಿಮಗೆ ಸಿಗ್ತೀನಿ. ಗುಡ್ ಮಾರ್ನಿಂಗ್ ಶಾಂಪಿತ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಗೈಸ್. ಬೆಳಗ್ಗೆ ಎದ್ದು ಮಗುವಿಗೆ ಸ್ನಾನ ಮಾಡಿಸಿ ಆಯಿತು. ಹಾಗೆ ರೆಡಿ ಕೂಡ ಮಾಡಿ ಇಟ್ಟಿದ್ದೀನಿ. ಹಾಗೆ ನಾನೇ ಇವತ್ತು ಬ್ರೇಕ್ಫಾಸ್ಟನ್ನು ಪ್ರಿಪೇರ್ ಮಾಡಿದ್ದೀನಿ, ಚಿತ್ರಾನ್ನ. ಇವಾಗ ಬ್ರೇಕ್ಫಾಸ್ಟ್ ಮಾಡೋದು, ರೆಡಿ ಆಗೋದು, ಹಾಗೆ ಹೊರಡೋದು. ತುಂಬ ಜನ ಹೋಗ್ತಾ ಇದ್ದೀವಿ ಜೊತೆಯಲ್ಲಿ. ಹಾಗೆ ಬಸ್ಸಿಂದ ಹೋಗೋದು. ಇವತ್ತಿನ ದಿನ ಏನೇನಾಗುತ್ತೆ ಅಂತ ಎಲ್ಲ ಕೂಡ ನಿಮಗೆ ಶೇರ್ ಮಾಡ್ತೀನಿ ನನ್ನ ಜೊತೆ. ನಾನು ಮಾಡಿದಂತಹ ಚಿತ್ರಾನ್ನ ಇದು ತುಂಬ ಸೂಪರಾಗಿ ಬಂದಿತ್ತು ಟೇಸ್ಟ್. ಅಮ್ಮ ಹೇಗೆ ಮಾಡಬೇಕು, ಏನಾದ ನಂತರ ಏನಾಗಬೇಕು ಅವೆಲ್ಲ ನನಗೆ ಹೇಳಿದ್ರು. ನಂತರ ನಾನು ಮಾಡಿದಷ್ಟೇ. ತುಂಬ ಸೂಪರಾಗಿತ್ತು. ನಾನು ಫಸ್ಟ್ ಟೈಮ್ ಮಾಡಿದ್ದು. ಹಾಗೆ ಇವೆಲ್ಲ ಪ್ಲೇಟ್ಸ್ ಇದೆ, ಯಾರಿಗೆ ಬೇಕು ಬಡಿಸ್ಕೊಳ್ಳೋದು, ತಿನ್ನೋದು. ಚಿತ್ರಾನ್ನ ರೆಡಿಯಾಗಿದೆ. ಯಾರು ಚಿತ್ರಾನ್ನ ತಿನ್ನಲ್ಲ ಅವರಿಗೋಸ್ಕರ ದೋಸೆ ಬ್ಯಾಟರ್ ಇದು. ಚಿತ್ರಾನ್ನ ಹಾಗೂ ಬನ್ಸ್ ರೆಡಿಯಾಗಿ ಬಸ್ಸಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಒಬ್ಬೊಬ್ಬರೇ ಆಗಿ ಬರ್ತಾ ಇದ್ದಾರೆ. ಅಮ್ಮ ಅಪ್ಪ ಇನ್ನೂ ತನಕ ಬಂದಿಲ್ಲ. ಮನೆ ಸ್ವಲ್ಪ ಸರಿಯಾಗಿ ಮಾಡಿ ಬರಬೇಕಲ್ವ. ಸೊ ಹಾಗಾಗಿ ನಾವು ಬೇಗ ಬಂದು ವೇಟ್ ಮಾಡ್ತಾ ಇದ್ದೀವಿ. ಬಸ್ ಬೇಗ ಬಂದರೆ ಫಸ್ಟ್ ಬಂದಿದ್ದರೆ ನಾವು ಹೋಗ್ತೀವಿ. ನಂತರ ಅವರಿಗೆ ಬಸ್ ಸ್ಟ್ಯಾಂಡ್ ಹತ್ರ ಮತ್ತೆ ವೇಟ್ ಮಾಡ್ತೀವಿ. ನಾವು ಹೋಗೋದು ಭಟ್ಕಳ ಬಸ್ಸಲ್ಲಿ. ಹಾಗಾಗಿ ಇಲ್ಲಿಂದ ಲೋಕಲ್ ಬಸ್ಸಿಗೆ ಹೋಗಬೇಕಲ್ವ ಬಸ್ ಸ್ಟ್ಯಾಂಡಿಗೆ. ಆ ನಂತರ ಮತ್ತೆ 2 ಬಸ್ಸನ್ನು ತೊಗೊಳ್ಬೇಕಾಗುತ್ತೆ. ಬಸ್ ಸ್ಟ್ಯಾಂಡ್ ಹತ್ರನೇ ಚಿಕ್ಕದಾಗಿ ಒಂದು ಶಾಪ್ ಇದೆ. ಚಿಂಗಮ್ಮನ ತೊಗೊಳ್ತಾ ಇದ್ದಾನೆ. ಹಾಗೆ ಇಲ್ಲಿ ನಾವು ವೇಟ್ ಮಾಡೋದು ಬಸ್ ಸ್ಟ್ಯಾಂಡಿಗೆ. ಈ ಥರ ರೋಡ್ ಇದೆ. ಲೋಕಲ್ ಬಸ್ ಹತ್ತು ಇವಾಗ ನಾವು ಭಟ್ಕಳ ಬಸ್ಸಿಗೆ ಹತ್ತಿದ್ದೀವಿ. ಹಾಗೆ ಮುರುಡೇಶ್ವರ ಆರ್ಕ್ ಇದು. ಇಲ್ಲಿ ಬಂದು ರೀಚ್ ಆಗಿದ್ದೀವಿ. ಇದ್ರ ಒಳಗಡೆ ಹೋಗಬೇಕು. ಬಸ್ ಸ್ಟ್ಯಾಂಡ್ ಸಿಗುತ್ತಲ್ವ, ಅಲ್ಲೇ ನಾವು ಇಳ್ಕೊಳ್ತೀವಿ. ನಂತರ ನಮಗೆ ಬಾವ ಬರ್ತಾನೆ ಪಿಕಪ್ ಮಾಡಲಿಕ್ಕೋಸ್ಕರ. ಬಂದು ರೀಚ್ ಆಗಿದ್ದೀವಿ ಮನೆಗೆ. ಇಬ್ಬರು ಮಕ್ಕಳಿಗೆ ಒಂದೇ ಕಡೆ ಮಲಗಿಸಿದ್ದೀನಿ. ತುಂಬ ಕ್ಯೂಟಾಗಿ ಕಾಣಿಸ್ತಾರೆ, ಮುದ್ದಾಗಿ ಇಬ್ಬರು ಕೂಡ. ಸೇಮ್ 5 ದಿನದ ಡಿಫ್ರೆನ್ಸ್ ಇಬ್ಬರಿಗೂ ಕೂಡ. ನನ್ನ ಮಗಳು 5 ದಿನದ ದೊಡ್ಡಕ್ಕ ಅವಳು. ಬಂದ ತಕ್ಷಣ ಐಸ್ ಕ್ರೀಮ್ ತಿಂದು ಕಂಚು ಫ್ಲೇವರ್ ಬರುತ್ತೆ, ವೆನಿಲಾ, ಸ್ಟ್ರಾಬೆರಿನ ಸ್ಟ್ರಾಬೆರಿ ಫ್ಲೇವರ್ ಐಸ್ ಕ್ರೀಮ್ ತಿಂದು ಇವಾಗ ಗೇಮ್ ಆಟಾಡ್ತಾ ಇದ್ದೀವಿ 4 ಜನ. ಕಲಂಕಿತ ಸರ್ ನೇಮ್ ಇಟ್ಟು ಆಯಿತು ಆಲ್ರೆಡಿ. ಈಸ್ಟರ್ ನೈಟ್. ಹಾಗೆ ಇವಾಗ ರಿಸೆಪ್ಷನ್ ನಾಳೆ. ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಲೇ ಇಲ್ಲ. ಇವಾಗ ಲಂಚ್ ಟೈಮು. ರೈಸ್ ಊಟಕ್ಕೆ, ಹಾಗೆ ಫಿಶ್ ಕರಿ, ಬೀಟ್ರೂಟ್ ಭಾಜಿ, ಫಿಶ್ ಫ್ರೈ, ಹಾಗೆ ಮಾವಿನ ಹಣ್ಣಿನ ಸಲಾಡ್. ಫಸ್ಟ್ ಟೈಮ್ ನಾನು ತಿನ್ನೋದು. ನನ್ನ ಅಕ್ಕನ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ನನ್ನ ಪ್ಲೇಟು.
ಇವಾಗ ನಾನು ಊಟ ಮಾಡ್ತೀನಿ. ಮುರುಡೇಶ್ವರದಲ್ಲಿ ಫುಲ್ ರೇತಿ ಅಲ್ವಾ, ಆಟ ಆಡಲಿಕ್ಕೆ ತುಂಬ ಚೆನ್ನಾಗಾಗತ್ತೆ. ಫುಲ್ ರೇತಿಯನ್ನು ತುಂಬಿಕೊಂಡು ಆಟ ಆಡ್ತಾ ಇದ್ದಾರೆ ಮಕ್ಕಳು. ಇವಾನಿಗೆ ತುಂಬ ಹ್ಯಾಪಿ. ಎಲ್ಲರೂ ಕೂಡ ಅವ್ರ ಮನೇಲಿ ಬಂದಿದ್ದಾರಲ್ವ, ಫ್ಯಾಮಿಲಿ ಮೆಂಬರ್ಸ್. ಹಾಗಾಗಿ ತುಂಬ ಖುಷಿಯಾಗಿ ಆಟ ಆಡ್ತಾ ಇದ್ದಾಳೆ ಅವಳು. ಊಟ ಆದ ನಂತರ ತುಂಬ ಹೊತ್ತು ನಿಂತ್ವಿ, ಕೂತ್ಕೊಂಡ್ವಿ, ರೆಸ್ಟ್ ತೊಗೊಂಡ್ವಿ. ಹಾಗೆ ಇವಾಗ ನಿದ್ದೆ ಮಾಡಲಿಕ್ಕೋಸ್ಕರ ಮತ್ತೊಂದು ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಆರಾಮಾಗಿ ನಿದ್ದೆ ಮಾಡೋದು, AC ಹಾಕಿ. ಎಲ್ಲರೂ ಕೂಡ ಅಲ್ಲೇ ಹೋಗ್ತಾ ಇದ್ದಾರೆ. ಆರಾಮಾಗಿ ನಿದ್ದೆ ಮಾಡ್ಬೋದಲ್ವ, ಇಲ್ಲಿ ತುಂಬ ಜನರು ಇದ್ದಾರೆ. ಹಾಗಾಗಿ ಫುಲ್ ಗ್ರೀನರಿ ಇಲ್ಲಿ. ಹಲಸಿನಕಾಯಿ ನೋಡಿ ಎಷ್ಟೆಲ್ಲ ಆಗಿದೆ, ಗೊತ್ತಿಲ್ಲ ಇದು ಒಳ್ಳೆಯ ಹಲಸಿನ ಹಣ್ಣು ಅಥವಾ ಇಲ್ಲ ಅಂತ. ಬಟ್ ಗ್ರೀನರಿ ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ಇಲ್ಲಿ ತುಂಬ ಶೆಕೆ, ಬೀಚ್ ಸೈಡ್ ಅಲ್ವಾ, ಹಾಗಾಗಿ ಇದೇ ಮನೆಯಲ್ಲಿ ನಮ್ಮ ಅಕ್ಕ ಬಾಡಿಗೆಯಲ್ಲಿ ಇರೋದು. ಫಸ್ಟ್ ನಾವು ಹೋಗಿದ್ದು ಅವಳ ಸ್ವಂತ ಮನೆಯಲ್ಲಿ. ಅವಳು ಎರಡು ಕಡೆ ಇರ್ತಾಳೆ, ಅಲ್ಲಿ ಕೂಡ ಇಲ್ಲಿ ಕೂಡ. ಹಾಗೆ ಇಲ್ಲಿ ನಾವು ಇವಾಗ ನಿದ್ದೆ ಮಾಡಲಿಕ್ಕೋಸ್ಕರ ಬಂದದ್ದು. ಇಲ್ಲಿ ಫುಲ್ ಗಾರ್ಡನಿಂಗ್ ಇದೆ. ಈ ವ್ಲಾಗ್ ಇಲ್ಲೇ ಮುಗಿಸ್ತೀನಿ.